ಐ ಲವ್ ಯು ಸ್ವೀಟ್ ವಿಲ್ ಯು ಮ್ಯಾರಿ ಮೀ? ನೋಡಿ, ಗಂಡು ಮಕ್ಕಳಿಗೆ ಪ್ರಪೋಸ್ ಮಾಡೋ ಟೈಮ್ ಬಂತು. ಯಾವತ್ತು? ಫೆಬ್ರವರಿ 14. ಅವತ್ತು ಕಾಣಿಸೋದು ಒಬ್ಬರೇ, ಪ್ರೇಮಿಗಳು, ಲವರ್ಸ್. ಏನಿದೆ ಅವತ್ತು? ಇವತ್ತು ವ್ಯಾಲೆಂಟೈನ್ಸ್ ಡೇ. ನಾ ಶಾರದಾಗ ಪ್ರಪೋಸ್ ಮಾಡಕೊಂಡಿ. ಯಾಕೆ ಡಲ್ ಆಗಿದೆಯಾ? ಇವತ್ತು ನಿನ್ನ ಬರ್ಡೇ, ಹ್ಯಾಪಿಯಾಗಿರಬೇಕು. ನೀವ್ಯಾಕ್ರಲೇ ಇಲ್ಲಿ? ನಾ ಕಾಲೇಜ್ಗೆ ಹೋಗ್ಬೇಕು. ಸ್ನಾನ ಮಾಡಿದಿ? ಯಾವ ಕಲರ್ ಡ್ರೆಸ್ ಹಾಕೊಂಡಿ? ಒಂದು ಪಪ್ಪಿ ಕೊಡ್ಲಾ ಪ್ಲೀಸ್? ನಾನು ಕೂಡ ಅದಕ್ಕೆ ಕಾಲ್ ಮಾಡಿ. ಹುಡುಗಿಯಾರು ಫೋನ್ ಮಾಡ್ರಿ, ಹಿಂಗ ನೋಡ. ಗೌರಿ ಒಂದು ಕಪ್ ಚಾ ಕೊಡ್ತಿ? ನಿನಗೆ ಎಷ್ಟು ಸರ್ತಿ ಹೇಳದ? ನನ್ನ ಹೆಸರು ಲಕ್ಕಪ್ಪಲ್ಲ, ಲಕ್ಷ್ಮಣ. ಕಣ್ಣಿಲ್ ನಾವು ಕಣ್ಣಪ್ಪ, ಲಕ್ಕಿಲ್ ನಾವು ಲಕ್ಕಪ್ಪ. ದೇವ್ರೆ, ನಮ್ಮ ಅಣ್ಣನ ಆರಾಮಿಡು. ತಥಾಸ್ತು. ಬರ್ರಿ ಬರ್ರಿ, ಅವತ್ತು ಬರ್ರಿ ಬರ್ರಿ. ಕೇಳಿಸೋದು ಒಂದೇ, ಐ ಲವ್ ಯು. ಅವತ್ತು ನಮ್ಮ ಜೊತೆನೇ ಇದ್ದು ಹೇಳಿದ್ರು ಕೇಳ್ದಂಗೆ, ಐ ಲವ್ ಯು. ಕಂಡ್ರು ಕಾಣಿಸ್ದಂಗೆ ಪ್ರೀತಿ ಸೇತುವೆ ಆದವರು ರೋಸ್. ಇಬ್ಬರು ಪ್ರೀತಿ ಬದುಕನ್ನು ಬೆಸೆಯೋ ಕಾಂಟ್ರಾಕ್ಟ್ ತಗೊಂಡಿರುವಂಥ ರೋಸ್. ಅದ್ರ ಬದುಕು ಹೆಂಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ತೋರಿಸ್ಬೇಕು ಅಂದ್ಕೊಂಡಿದ್ದೀವಿ. ಇವರೇ ನಮ್ಮ ಸಿನಿಮಾದ ಹೀರೋ. ಇವನು ರಾಮ್ ಒಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದಾನೆ. मैं जिस लड़की को पसंद करता हूँ ना, उसका नाम भी सीता ही है. ಇವಳು ಸೀತಾ, ರಾಮ್ ಲವ್ವರ್. ಇವರಿಬ್ಬರದು ಒಂದು ಪುಟ್ಟ ಲವ್ ಸ್ಟೋರಿ ಕೇಳ್ತೀರಾ? ಇನ್ನೊಬ್ಬರು ಪರ್ಸನಲ್ ಮ್ಯಾಟರ್ ಅಂದ್ರೆ ಜಿಗ ಹೊಡಿ ಬರ್ತಿಯಲ್ಲ. ರಾಮ್ ಸೀತಾಗ ಒಂದು ರೋಸ್ ಕೊಡ್ತಾನೆ. ಸೀತಾ ಕೂಡ ಪ್ರೀತಿಯಿಂದ ಆ ಹೂ ತಗೋತಾಳೆ. ಆದರೆ ಆ ಹೂ ಅವಳ ಹತ್ರ ಇರತ್ತಾ, ಅವಳ ಕೈ ಸೇರುತ್ತಾ ಇಲ್ವಾ, ಎಲ್ಲೆಲ್ಲಿ ಹೋಗುತ್ತೆ, ಏನೇನಾಗತ್ತೆ ಅನ್ನೋದೇ ಈ ಸಿನಿಮಾದ 1 ಲೈನ್ ಸ್ಟೋರಿ. ಪಿಕ್ಚರ್ ಎಲ್ಲಿಂದ ಶುರು ಆಗ್ತಾಯಿತು? ಯಜ್ಜ, ಹಂಗಂದ್ರೆ ಹೆಂಗೋಪ? ನಾ ಇನ್ನೂ ಸಣ್ಣ ಹುಡುಗದೇನೋ, ಹಂಗೆಲ್ಲ ಮಾಡ್ಬೇಡಪ್ಪ, ಶಾಣೆಲ್ಲ. ಹೂನ ಗಿಡದಿಂದ ಕಿತ್ತ ಮೇಲೆ ಅದ್ರ ಬದುಕು ಹೇಗಿರುತ್ತೆ, ಅದ್ರ ಜರ್ನಿ ಎಲ್ಲೆಲ್ಲಿ ಹೋಗುತ್ತೆ, ಆ ಜರ್ನಿಲಿ ಯಾವ್ಯಾವ ಪ್ಯಾಸೆಂಜರ್ ಬರ್ತಾರೆ ಅನ್ನೋದೇ ಈ ಕಂಪ್ಲೀಟ್ ಸಿನಿಮಾ. ಮೊದಲು ಗಣಿಸಿದ್ರು ಹೋಗಿ ಪ್ರಪೋಸ್ ಮಾಡಲೆ. ನನಗೆ ಅನಿಸ್ತಾರ ಸಾಲಕತ್ತಿ. ಓಕೆ ಡನ್. ಪ್ರೀತಿ ಸ್ನೇಹಕ್ಕಿಂತ ದುಡ್ಡೇ ಇಂಪಾರ್ಟೆಂಟ್. ಹುಡುಗಿರ್ ಹಿಂದೆ ಹೋದ್ರೂ ಧೂಳು, ಮುಂದೆ ಹೋದ್ರೂ ಧೂಳು, ಕೈ ಹಿಡಿದ್ರೂ ಧೂಳು. ಈ ಹುಡುಗಿರ್ನ ನಂಬಲೇಬಾರ್ದು. ರೋಸ್ ತನ್ನ ದಡ ಸೇರುತ್ತಾ, ಬದುಕುತ್ತಾ, ಇಲ್ಲ ಬೀದಿ ಪಾಲಾಗಿ ಕೊನೆ ಉಸಿರಿಳಿಯುತ್ತಾ? ಅದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಐ ಲವ್ ಯು ಸ್ವೀಟ್ ವಿಲ್ ಯು ಮ್ಯಾರಿ ಮೀ? ನೋಡಿ, ಗಂಡು ಮಕ್ಕಳಿಗೆ ಪ್ರಪೋಸ್ ಮಾಡೋ ಟೈಮ್ ಬಂತು. ಯಾವತ್ತು? ಫೆಬ್ರವರಿ 14. ಅವತ್ತು ಕಾಣಿಸೋದು ಒಬ್ಬರೇ, ಪ್ರೇಮಿಗಳು, ಲವರ್ಸ್. ಏನಿದೆ ಅವತ್ತು? ಇವತ್ತು ವ್ಯಾಲೆಂಟೈನ್ಸ್ ಡೇ. ನಾ ಶಾರದಾಗ ಪ್ರಪೋಸ್ ಮಾಡಕೊಂಡಿ. ಯಾಕೆ ಡಲ್ ಆಗಿದೆಯಾ? ಇವತ್ತು ನಿನ್ನ ಬರ್ಡೇ, ಹ್ಯಾಪಿಯಾಗಿರಬೇಕು. ನೀವ್ಯಾಕ್ರಲೇ ಇಲ್ಲಿ? ನಾ ಕಾಲೇಜ್ಗೆ ಹೋಗ್ಬೇಕು. ಸ್ನಾನ ಮಾಡಿದಿ? ಯಾವ ಕಲರ್ ಡ್ರೆಸ್ ಹಾಕೊಂಡಿ? ಒಂದು ಪಪ್ಪಿ ಕೊಡ್ಲಾ ಪ್ಲೀಸ್? ನಾನು ಕೂಡ ಅದಕ್ಕೆ ಕಾಲ್ ಮಾಡಿ. ಹುಡುಗಿಯಾರು ಫೋನ್ ಮಾಡ್ರಿ, ಹಿಂಗ ನೋಡ. ಗೌರಿ ಒಂದು ಕಪ್ ಚಾ ಕೊಡ್ತಿ? ನಿನಗೆ ಎಷ್ಟು ಸರ್ತಿ ಹೇಳದ? ನನ್ನ ಹೆಸರು ಲಕ್ಕಪ್ಪಲ್ಲ, ಲಕ್ಷ್ಮಣ.
ಕಣ್ಣಿಲ್ ನಾವು ಕಣ್ಣಪ್ಪ ಲಕ್ಕಿಲ್ ನಾವು ಲಕ್ಕಪ್ಪ. ದೇವ್ರೆ ನಮ್ಮ ಅಣ್ಣನ ಆರಾಮಿಡು. तथास्तु ಬರ್ರಿ ಬರ್ರಿ. ಅವತ್ತು ಬರ್ರಿ ಬರ್ರಿ ಕೇಳಿಸೋದು ಒಂದೇ, ಐ ಲವ್ ಯು. ಅವತ್ತು ನಮ್ಮ ಜೊತೆನೇ ಇದ್ದು ಹೇಳಿದ್ರು ಕೇಳ್ದಂಗೆ, ಐ ಲವ್ ಯು. ಕಂಡ್ರು ಕಾಣಿಸ್ದಂಗೆ ಪ್ರೀತಿ ಸೇತುವೆ ಆದವರು ರೋಸ್. ಇಬ್ಬರು ಪ್ರೀತಿ ಬದುಕನ್ನು ಬೆಸೆಯೋ ಕಾಂಟ್ರಾಕ್ಟ್ ತಗೊಂಡಿರುವಂಥ ರೋಸ್. ಅದ್ರ ಬದುಕು ಹೆಂಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ತೋರಿಸ್ಬೇಕು ಅಂದ್ಕೊಂಡಿದ್ದೀವಿ. ಇವರೇ ನಮ್ಮ ಸಿನಿಮಾದ ಹೀರೋ. ಇವನು ರಾಮ್ ಒಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದಾನೆ. मैं जिस लड़की को पसंद करता हूँ ना उसका नाम भी सीता ही है. ಇವಳು ಸೀತಾ, ರಾಮ್ ಲವ್ವರ್. ಇವರಿಬ್ಬರದು ಒಂದು ಪುಟ್ಟ ಲವ್ ಸ್ಟೋರಿ ಕೇಳ್ತೀರಾ? ಇನ್ನೊಬ್ಬರು ಪರ್ಸನಲ್ ಮ್ಯಾಟರ್ ಅಂದ್ರೆ ಜಿಗದ ಓಡಿ ಬರ್ತೀಯಲ್ಲ ಕೆಳಗೆ. ಇರ್ಲಿ 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 ಇರ್ಲಿ. ರಾಮ್ ಸೀತಾಗ ಒಂದು ರೋಸ್ ಕೊಡ್ತಾನೆ. ಸೀತಾ ಕೂಡ ಪ್ರೀತಿಯಿಂದ ಆ ಹೂ ತಗೋತಾಳೆ. ಆದರೆ ಆ ಹೂ ಅವಳ ಹತ್ರ ಇರತ್ತಾ, ಅವಳ ಕೈ ಸೇರುತ್ತಾ ಇಲ್ವಾ, ಎಲ್ಲೆಲ್ಲಿ ಹೋಗುತ್ತೆ, ಏನೇನಾಗತ್ತೆ ಅನ್ನೋದೇ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ. ಪಿಕ್ಚರ್ ಇಲ್ಲಿಂದ ಶುರು ಆಗ್ತಾಯಿತು. ಯಜ್ಜ ಹಂಗಂದ್ರೆ ಹೆಂಗೋಪ? ನಾ ಇನ್ನೂ ಸಣ್ಣ ಹುಡುಗದೇನೋ, ಹಂಗೆಲ್ಲ ಮಾಡ್ಬೇಡಪ್ಪ ಶಾಣೆಲ್ಲ. ಹೂನ ಗಿಡದಿಂದ ಕಿತ್ತ ಮೇಲೆ ಅದ್ರ ಬದುಕು ಹೇಗಿರುತ್ತೆ, ಅದ್ರ ಜರ್ನಿ ಎಲ್ಲೆಲ್ಲಿ ಹೋಗುತ್ತೆ, ಆ ಜರ್ನಿಲಿ ಯಾವ್ಯಾವ ಪ್ಯಾಸೆಂಜರ್ ಬರ್ತಾರೆ ಅನ್ನೋದೇ ಈ ಕಂಪ್ಲೀಟ್ ಸಿನಿಮಾ. ಮೊದಲು ಗಣಿಸಿದ್ರು ಹೋಗಿ ಪ್ರಪೋಸ್ ಮಾಡಲೆ. ನನಗೆ ಅನಿಸ್ತಿರ್ಗ ಸಾಲಕತ್ತಿ. ಓಕೆ ಡನ್. ಪ್ರೀತಿ ಸ್ನೇಹಕ್ಕಿಂತ ದುಡ್ಡೇ ಇಂಪಾರ್ಟೆಂಟ್. ಹುಡುಗಿರ್ ಹಿಂದೆ ಹೋದ್ರೂ ಧೂಳು, ಮುಂದೆ ಹೋದ್ರೂ ಧೂಳು, ಕೈ ಹಿಡಿದ್ರೂ ಧೂಳು. ಈ ಹುಡುಗಿನ ನಂಬಲೇಬಾರ್ದು. ರೋಸ್ ತನ್ನ ದಡ ಸೇರುತ್ತಾ, ಬದುಕುತ್ತಾ, ಇಲ್ಲ ಬೀದಿ ಪಾಲಾಗಿ ಕೊನೆ ಉಸಿರೆಳೆಯುತ್ತಾ? ಅದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು.